ಸರ್ ಮೂವಿ ನೋಡ್ಕೊಂಬಂದು ಈ ಸೆಲೆಬ್ರೇಷನ್ ನೀವೇ ನೋಡ್ತಿದ್ದೀರಲ್ಲ ಸರ್. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮಕ್ಕ ಎಲ್ಲ ಸಪ್ಕಾಗ್ಬಿಟ್ಟಿರ್ತದೆ. ಆದರೆ ಇಲ್ಲೊಬ್ಬ ಪ್ರತಿಯೊಬ್ಬ ಅಭಿಮಾನಿ ಮಕ್ಕ ಫುಲ್ ಖುಷಿಯಾಗಿದೆ. ಫಸ್ಟು ಸಿನಿಮಾ ನಮ್ಮ ಯುವಣ್ಣ ಈ ರೀತಿ ಮಾಡಿದಾರ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಬಂದರು. ಅದಕ್ಕಿಂತ ಡಬಲ್ಲೇ ಮಾಡಿದ್ದಾರೆ ಯುವಣ್ಣ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸ್ಟೆಂಟ್ಗಳು ಅಪ್ಪು ಸರ್ನ ಬಿಟ್ಟರೆ ಈ ಥರ ಮಾಡಿರೋದು ಇವರೇ ಅಂತ ಅನಿಸ್ತಿದೆ. ಯಾಕೆಂದರೆ ಸರ್ ನೀವು ಇಂಡಸ್ಟ್ರಿಯಲ್ಲಿ ನೋಡಿದ್ದೀರಾ 10-15 ವರ್ಷ ಸ್ಟ್ರಗಲ್ ಪಟ್ಟವ್ರಿಗೆ ಸೆಲೆಬ್ರೇಷನ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಮೊದಲನೇ ಸಿನಿಮಾಗೆ ಈ ಥರ ಸೆಲೆಬ್ರೇಷನ್ ಸಿಕ್ಕಿದೆ ಅಂದರೆ ಅದು ಅಪ್ಪು ಸರ್ ಆಶೀರ್ವಾದನೇ. ಖಂಡಿತವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರು ಈ ಸಿನಿಮಾನ ನೋಡಬೇಕು. ಯಾಕೆಂದರೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಮೊದಲನೇದಾಗಿ ಎಲ್ಲರೂ ಮಿಡಲ್ ಕ್ಲಾಸ್ ಹುಡುಗರೇ ತುಂಬ ಜನ ಬೆಂಗಳೂರಲ್ಲಿರೋರು. ಅಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ತುಂಬಾ ಟಚ್ ಆಗುತ್ತೆ ಸರ್. ಊರಿಂದ ತುಂಬ ಜನ ಕನ್ಸುಗಳನ್ನ ಕಟ್ಕೊಂಡು ಬಂದಿರ್ತಾರೆ ಬೆಂಗಳೂರಿಗೆ. ಆ ಕನ್ಸುಗಳನ್ನ ನನ್ಸು ಮಾಡ್ಕೊಬೇಕು ಅಂದರೆ ರಾತ್ರಿ ನಿದ್ದೆ ಮಾಡಲ್ಲ, ಬರೀ ಕನ್ಸುಗಳು ಮಾತ್ರ ಕಾಣಿಸುತ್ತೆ. ಆ ಕನ್ಸನ್ನ ನನ್ಸು ಮಾಡ್ಕೊಳ್ಳೋದಿರಲಿ ಸರ್. ಈ ಬೆಂಗಳೂರಲ್ಲಿ ನಾವು ದುಡಿಯೋ ದುಡ್ಡಲ್ಲಿ ಊಟ ಮಾಡಿ ರೂಮ್ ರೆಂಟ್ ಕೊಟ್ಟೋ ಅಷ್ಟಲ್ಲೇ ಮುಗ್ದೋಗಿರ್ತದೆ. ಇನ್ನೇನು ಕನ್ಸುಗಳನ್ನ ಕಾಣೋಣ. ಅದೇ ರೀತಿ ಈ ಸಿನಿಮಾನ ತೋರಿಸಿದ್ದಾರೆ. ನಾವು ಗೆಲ್ಬೋದು, ನಾವು ಸ್ಟ್ರಗಲ್ ಪಟ್ಟರೆ ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಬರ್ಬೋದು ಅಂತ. ಯಾಕೆಂದರೆ ಒಂದು ಟೈಮಲ್ಲಿ ನಾನು ಫುಡ್ ಡೆಲಿವರಿ ಮಾಡಿದಂಥ ಹುಡುಗ ಸರ್. AC ರೂಮಲ್ಲಿ ಕೂತ್ಕೊಂಡು 5 ನಿಮಿಷಕ್ಕೆ ಫುಡ್ ಆರ್ಡರ್ ಮಾಡೋದು ಕಷ್ಟ ಅಲ್ಲ. ಆ ಫುಡ್ಡನ್ನು ತಲುಪಿಸೋದಿದೆಯಲ್ಲ ಅದು ತುಂಬಾ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ತಂದೆ ತಾಯಿಗಳನ್ನ ಕರ್ಕೊಂಬಂದು ಈ ಸಿನಿಮಾನ ತೋರಿಸಿ, ಅಮ್ಮ ನಾನು ಏನಾದರೂ ಒಂದು ಮಾಡ್ತೀನಿ ನಂಬಿಕೆ ಇಡಿ ಅಂತ ಅಂದರೆ ಒಂದು ಒಪ್ಪಿಗೆ ಕೊಟ್ಟರೆ ತಂದೆ ತಾಯಿ ಆ ಕಣ್ಣಲ್ಲಿ ಖುಷಿ ಸಿಗುತ್ತಲ್ಲ ಸರ್, ಅಂಥ ಖುಷಿ ಸಿನಿಮಾದಲ್ಲಿದೆ ಸರ್. ಇಂಥ ಸಿನಿಮಾಗಳನ್ನ ನೋಡಿ ಸರ್. ಈಗ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಇಂಥ ಸಿನಿಮಾಗಳ ಮಧ್ಯೆ ನಮ್ಮ ಕನ್ನಡ ಸಿನಿಮಾ ಸಿಕ್ಕಿ ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಅಂತ ಕೇಳ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದೆ ಸರ್. ಇಂಥ ಸ್ಥಿತಿ ನಾವು ಬೇಕಾ ಸರ್? ನಾವು ಕನ್ನಡಿಗರು ಸರ್. ನಮ್ಮ ಸ್ವಾಭಿಮಾನದಿಂದ ಬದುಕೇ ಗೊತ್ತು. ಎಲ್ರಿಗೂ ಪ್ರೀತಿ ಕೊಟ್ಬಿಟ್ಟಿದ್ದೀವಿ. ನಾವು ನಮ್ಮ ಭಾಷೆನ ಉಳಿಸೋಣ. ನಮ್ಮ ತಾಯಿಗೆ ಎಷ್ಟು ಬೆಲೆ ಕೊಡ್ತೀವಿ, ನಮ್ಮ ತಾಯಿನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ, ಅದೇ ರೀತಿ ನಮ್ಮ ಭಾಷೆನ ಉಳಿಸ್ಕೊಳ್ಳೋಣ ಸರ್. ನಮ್ಮ ಭಾಷೆಗೆ ಅಷ್ಟೇ ಪ್ರೀತಿಸೋಣ, ಗೌರವಿಸೋಣ. ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ನೋಡಿ ಸರ್. ನಮ್ಮ ಸ್ಟಾರ್ಗಳನ್ನ ಎಲ್ಲದಕ್ಕೂ ಸರ್ ಅವ್ರು ಅದಕ್ಕೆ ಬರಲ್ಲ, ಆ ಹೋರಾಟಕ್ಕೆ ಬರಲ್ಲ, ಈ ಹೋರಾಟಕ್ಕೆ ಬರಲ್ಲ. ಫಸ್ಟು ನಮ್ಮ ಕನ್ನಡ ಸಿನಿಮಾನ ಗೆಲ್ಸೋದ್ರಲ್ವ ಸರ್ ಅವ್ರು ನಮ್ಮ ಪರ ನಿಲ್ಲೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾನ ಬಂದು ನೋಡಿ. ತುಂಬಾ ಇಷ್ಟಪಡ್ತೀರಾ. ಅದರಲ್ಲೂ ಮಿಡಲ್ ಕ್ಲಾಸ್ ಹುಡುಗರು, ನಮ್ಮಂಥ ಫುಡ್ ಡೆಲಿವರಿ ಹುಡುಗರು ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಇವಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ದೆ ಪೈರಸಿ ಮಾಡೋದನ್ನ ಬಿಟ್ಟು ಯುವ ಸಿನಿಮಾನ ನೋಡಿ ಅಂತ ಜನಗಳಲ್ಲಿ ಕನ್ನಡ ಜನತೆನ ಕೇಳ್ಕೊತೀನಿ.